ಇವತ್ತು ಇಲ್ಲಿ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಸುಮಾರು 5 ವರ್ಷಗಳಿಂದ ಕಾರ್ಯಕ್ರಮ ದೇವಸ್ಥಾನದಲ್ಲಿ ನನ್ನ ಸ್ವಾಮಿ ಮಾಡಿದ ಹೋರಾಟ ಪ್ರಾರಂಭ ಆಯಿತು. ಆವತ್ತಿನ ದಿನ ಯಾರು ಬಂದ ಸಮಯದಲ್ಲಿ ಅಂಬರೀಶ್ವರ ಪ್ರೀತಿ ಅಂಬರೀಶ್ವರ ಅನುಭವ ಅಂತ ಹೇಳಿದವರು ಅಷ್ಟು ಜನಕ್ಕೆ ಅಂಬರೀಷನ್ನ ತುಂಬಾನೇ ಮಾಡಿಕೊಂಡು ಇಟ್ಕೊಂಡು ಇವತ್ತು ನಮ್ಮ ಪತ್ರ ಕೈಗೊಂಡ ನಲವತ್ತು ಸಹ ಬಂದಿದ್ದಾರೆ. ಅವರು ಭಾರತದಲ್ಲಿ ಧನ್ಯವಾದಗಳು. ಯಾಕಂದ್ರೆ ನಾವು ಎಲ್ಲರಿಗೂ ಇನ್ನೂ ರಾಜಕೀಯ ಮಾತಾಡಿಲ್ಲ, ರಾಜಕಾರಣದಲ್ಲಿ ಊರಾಗಬೇಕು. ನಮ್ಮ ಮಾಧ್ಯಮಗಳು ಪಿತೃಗಳು ಬಂದಾಗ ರಾಜಕೀಯ ಶ್ರೀಮಂತರು ಬಂಕಿಯಲ್ಲ ಇಲ್ಲ ಅಂತೆಲ್ಲ ಹೊರಡ್ತೀವಿ ಹೊತ್ತು ಯಾವತ್ತು ರಾಜಕಾರಣ ಪ್ರಸ್ತಾಪ ಮಾಡಲಾಗಿರ್ಬೋದು. ಇವತ್ತು ಪರಿಸ್ಥಿತಿ ಏನು ಎಂತಾದ ಸಂದರ್ಭಗಳು ಗೊತ್ತಿಲ್ಲ. ನಾನು ಅಂಬರೀಷ್ ಮಗನಾಗಿ ಸಿಂಪಲ್ ಆಗಿ ಹೇಳಲು ಇಷ್ಟಪಡ್ತೀನಿ. ಏನೇ ಆಗಲಿ ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಸಕರು ಬಂದೆ ನಮ್ಮ ಸಂಬಂಧ ಪ್ರೀತಿ ವಿಶ್ವಾಸ ಆಗಿಲ್ಲ ಎಂದು ಯಾರು ಉಳಿಯಕ್ಕಾಗಲ್ಲ. ಏನೇ ಆದ್ರು ಎಲ್ಲೇ ಹೋದ್ರು ಹೋದ್ರು ನಮ್ಮ ಕೂರ್ತಿದ್ರು ಅಂಬರೀಷ್ ಲಡಾಖ್ ಕೂರ್ತಿರ್ತಾರೆ ನೋಡಿದ ತಕ್ಷಣ ಎಲ್ಲೇ ಏನೇ ಆಗಲಿ ಕಾಲ ಯಾವ ಪರಿಸ್ಥಿತಿ ಹೆಂಗೆ ಹೋಗ್ತೀವಿ ಅದು ಯಾರ ಕೈಯಲ್ಲಿ ಬಂಧುಗಳು ಅಂತ ಹೇಳಕ್ ಇಷ್ಟಪಡ್ತೀವಿ. ಇನ್ನೊಂದು ಮುಖ್ಯಮಂತ್ರಿಗಳು ಏನಂತೋ ಯಾರು ಯಾರು ಗೊತ್ತಾಗ ದೇವಸ್ಥಾನಕ್ಕೆ ಬರ್ತೀವಿ, ದೇವರ ಪ್ರಮಾಣ ಮಾಡಿರ್ತೀವಿ. ನಾವಂತೂ ಮಂಡ್ಯ ಹೋಗೋದಿಲ್ಲ. ನಮ್ಮಲ್ಲಿ ಯಾವತ್ತು ಈ ಮಂಡ್ಯ ಇದ್ದೇ ಇರುತ್ತೆ. ಅವರ ಜೀವನ ಪೂರ್ತಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾರಾಗಿರ್ಲಿ ನಮ್ಮ ತಾಯರಾಗಿರ್ಲಿ ಅಂಬರೀಷ್ ಹೆಸರು ಉಳಿಸ್ತೀವಿ, ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀವಿ, ಮತ್ತೊಮ್ಮೆ ಕಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲರಿಗೂ ಹೋಗೋಣ, ನಿಮ್ಮೊಟ್ಟಿಗೆ ಹೇಳಕ್ ಇಷ್ಟಪಡ್ತೀವಿ, ನಿಮ್ಮ ಮಕ್ಕಳೇ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಇವತ್ತು 5 ವರ್ಷ ನಮ್ಮ ತಾಯವರು ಏನೇ ಕಷ್ಟಗಳು ಎದುರಿಸ್ಕೊಂಡು ಬಂದಿದ್ದಾರೆ ಗೊತ್ತಿಲ್ಲ. ಸುಲಭವಾಗಿ ಏನೂ ಬಂದಿಲ್ಲ. 2 ವರ್ಷ ಕೋವಿಡ್ ಇತ್ತು, ಹಲವಾರು ಕಷ್ಟಗಳಿತ್ತು. ಅವರು ಪಾಪ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ರಾಜಕೀಯವಾಗಿ ತೆಲ್ಲಿವರೆಗೂ ತಿಳಿಸಿದ್ದಾರೆ, ನಡೆಸಿದ್ದಾರೆ. ಅವರಿಂದಲೇ ಕಷ್ಟಪಟ್ಟು ಹಲವು ರಾಜ್ಯ ಬಿಟ್ಟಿದ್ದಾರೆ. ಅದು ಗೊತ್ತಿರಬಹುದು, ಗೊತ್ತಿದೆ ನಮ್ಮ ಜನಕ್ಕೆ ಅಭಿಷೇಕ ಕುಟುಂಬ ಕೊಡುಗೆ ಅಂತ ಚೆನ್ನಾಗಿ ಗೊತ್ತಿದೆ. ಅದನ್ನು ಯಾವತ್ತೂ ಮರೆಯಲ್ಲ. ನಮ್ಮ ಕೈ ಹಿಂದೆ ಇರುತ್ತಾರೆ ಹೇಳ್ತಾರೆ. ನಾವು ಇಷ್ಟು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀನಿ. ಏನೇ ಆಗಲಿ ಯಾರೇ ಆಗಲಿ ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ. ಎಲ್ಲರಿಗೂ ನಮಸ್ಕಾರ. ಮಾತಾಡೋದು ಬರಬಾರ್ದು ಇಲ್ಲಿ ನಡೆಸ್ತೀವಿ. ಈಗ ನೋಡ್ತಾ ಇರ್ತೀರ, ನೋಡ್ತಾ ಇರ್ತೀರ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಹೇಳ್ತಾರೆ ಮಾತಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.